ಮುಂದೆ ಒಂದು ಪಟ್ಟಣಕ್ಕೆ ಸೇರಿದ್ರಂತೆ. ಆ ಪಟ್ಟಣದ ಧರ್ಮಶಾಲೆಯಲ್ಲಿ ಇವ್ರು 3 ಜನ ತಂಗದ್ರಂತೆ. ಜಯಸಿಂಹ, ನರಸಿಂಹ ಮತ್ತೆ ಸತ್ಯಸಿಂಹ. ಜಯಸಿಂಹ ಮತ್ತೆ ಸತ್ಯಸಿಂಹ ನಿದ್ದೆ ಮಾಡಿದ್ರಂತೆ. ಆದ್ರೆ ನರಸಿಂಹನಿಗೆ ಯಾಕೋ ನಿದ್ದೆನೇ ಬರ್ತಾ ಇರ್ಲಿಲ್ವಂತೆ. ಗೋಡೆಗೆ ಹಾಗೆ ವಾಲ್ಕೊಂಡು ಕೂತಿದ್ದಾಗ ಆ ಕಡೆಯಿಂದ ಅವನಿಗೆ ಧ್ವನಿಗಳು ಕೇಳಿಸ್ತಂತೆ. ಇಬ್ರು ಮಾತಾಡ್ತಾ ಇದ್ರಂತೆ. ಆ ಊರಿನ ರಾಜನಿಗೆ ಶತ್ರು ರಾಜರ ಕಾಟ ತುಂಬಾ ಇತ್ತಂತೆ. ಅಲ್ಲಿ ಇಬ್ರು ಪಿತೂರಿ ಮಾಡ್ತಾ ಇರೋದು ಇವನಿಗೆ ಕೇಳಿಸ್ತಂತೆ. ಮಾರನೇ ದಿನ ಸಂತೋಷಕೂಟಕ್ಕೆ ರಾಜ ಏನಾದ್ರು ಹೋದ್ರೆ ಅಲ್ಲಿ ಅವನನ್ನ ಸಾಯಿಸೋದಕ್ಕೆ ಇವರು ಸಂಚು ಹಾಕ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತಂತೆ. ಕೂಡ್ಲೆ ಮಲ್ಕೊಂಡು ಮತ್ತೆ ಬೆಳಗಾಗುವವರೆಗೂ ಕಾದು ಇಬ್ರಿಗೂನು ಅಣ್ಣ ತಮ್ಮಂದ್ರಿಗೆ ಅವನು ನರಸಿಂಹ ನಡೆದ ವಿಷಯವನ್ನೆಲ್ಲ ಹೇಳಿದ್ನಂತೆ. ಸರಿ, ಕೂಡ್ಲೆ ನಾವು ಮಹಾರಾಜರಿಗೆ ಹೋಗಿ ಈ ವಿಷಯವನ್ನ ತಿಳಿಸ್ಬೇಕು ಅಂತ ಹೇಳಿ ಅರಮನೆಗೆ ಹೋದ್ರಂತೆ. ಆದ್ರೆ ಅರಮನೆಯ ದ್ವಾರಪಾಲಕರು ಅವ್ರನ್ನ ಒಳಗಡೆನೆ ಬಿಡ್ಲಿಲ್ವಂತೆ. ಎಷ್ಟೋ ಹೊತ್ತು ಕಾಡಿ ಬೇಡಿದ ನಂತರ ಅವ್ರ ಹತ್ರ ಒಂದು ರಹಸ್ಯ ಇದೆ, ರಾಜರ ಪ್ರಾಣಾಪಾಯ ಇದೆ, ನಾವು ಹೋಗೋವ್ರಿಗೆ ಹೇಳಲೇಬೇಕು ಅಂತ ಹೇಳಿದ್ಮೇಲೆ ದ್ವಾರಪಾಲಕರು ಸೇವಕರು ಅವನನ್ನ ಕರ್ಕೊಂಡು ಹೋಗಿ ನರಸಿಂಹನನ್ನ ರಾಜನ ಬಳಿ ನಿಲ್ಸಿದ್ರಂತೆ. ನರಸಿಂಹ ನಡೆದಿದ್ದೆಲ್ಲವನ್ನ ಹೇಳಿದ್ನಂತೆ. ರಾಜರಿಗೆ ಆಶ್ಚರ್ಯವಾದ್ರೂ ಈಗ ಹೇಗ್ ಹೋಗುದು ಸಂತೋಷಕೂಟಕ್ಕೆ ಅಂತ ಹೇಳಿ ಒಂದು ಅನುಮಾನ ಬಂತಂತೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಮಂತ್ರಿ ಹೇಳಿದಂತೆ, ಮಹಾರಾಜರೇ, ನೀವೇನು ಯೋಚನೆ ಮಾಡ್ಬೇಡಿ, ಆ ಸಂತೋಷಕೂಟಕ್ಕೆ ನಿಮ್ಮ ವೇಷವನ್ನ ಧರಿಸ್ಕೊಂಡು ನಾನ್ ಹೋಗ್ತೇನೆ. ಆಗ ಅಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ತಿಳಿದು ಬರುತ್ತೆ, ಇವನು ಹೇಳ್ತಾ ಇರೋದು ಸತ್ಯನ ಅಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದ್ರಂತೆ. ಸರಿ ಅಂತ ಹೇಳಿ ಮಂತ್ರಿ ಹೊರಟ್ರೆ ಮಂತ್ರಿ ಮರಳಿ ಬರ್ಲೇ ಇಲ್ವಂತೆ. ಯಾಕೆ ಅಂದ್ರೆ ಮಂತ್ರಿ ಹೋಗುವಾಗ ಆ ಸಭಾಂಗಣದ ದ್ವಾರದ ತೊಲೆ ಅವ್ರ ತಲೆ ಮೇಲೆ ಬಿದ್ದು ಅವ್ರು ಸತ್ತು ಹೋದ್ರಂತೆ. ಇದನ್ನ ನೋಡ್ದಂತ ಮಹಾರಾಜನಿಗೆ ನರಸಿಂಹ ಹೇಳದಂತ ಮಾತು ಬಹಳ ಸತ್ಯ ಅಂತ ಹೇಳಿ ಅರಿವಾಯ್ತಂತೆ. ತನ್ನ ಪ್ರಾಣ ಉಳಿಸೋದಕ್ಕಾಗಿ ನರಸಿಂಹನಿಗೆ ಏನಾದ್ರೂ ಕೊಡ್ಬೇಕು ಅಂತ ಯೋಚಿಸಿದಾಗ ಮಂತ್ರಿವರ್ಗದವರು ಹೇಗೂ ಮರಣಿಸಿದ್ರಲ್ಲ, ಆ ಸ್ಥಾನ ಖಾಲಿ ಇತ್ತು ಅಂತ ಹೇಳಿ ಅವನನ್ನ ಮಂತ್ರಿಯನ್ನಾಗಿಸಿದ್ರಂತೆ. ಆದ್ರೆ ಆ ರಾಜ್ಯಕ್ಕೆ ಶತ್ರು ರಾಜರ ಕಾಟ ಬಹಳ ಇತ್ತಂತೆ. ಹಾಗಾಗಿ ಆ ಶತ್ರು ರಾಜರ ರಾಜ್ಯಕ್ಕೂ ಈ ರಾಜ್ಯಕ್ಕೂ ಒಂದು ದೊಡ್ಡ ಯುದ್ಧ ನಡೀತಂತೆ. ಆ ಯುದ್ಧದಲ್ಲಿ ಸೇನಾಧಿಪತಿ ತೀರ್ ಹೋದ್ರಂತೆ. ಆಗ ಸತ್ಯಸಿಂಹ ತನ್ನ ಜೀವವನ್ನ ಪಣಕ್ಕಿಟ್ಟು ಆ ಯುದ್ಧದಲ್ಲಿ ಈ ರಾಜನಿಗೆ ಜಯವಾಗುವ ಹಾಗೆ ಮಾಡಿದ್ನಂತೆ. ಹಾಗಾಗಿ ಸೇನಾಧಿಪತಿಯ ಪಟ್ಟವನ್ನ ರಾಜ ಸತ್ಯಸಿಂಹನಿಗೆ ಕೊಟ್ನಂತೆ. ಆ ಹಣ್ಣನ್ನ ತಿಂದಿದ್ದ ಕಾರಣದಿಂದ ನರಸಿಂಹ ಮಂತ್ರಿಯಾದ, ಸತ್ಯಸಿಂಹ ಶ್ರೀಮಂತನಾದ. ಹೀಗಿರುವಾಗ ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಹಣ್ಣುಗಳನ್ನ ತಿಂದ ಫಲವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಗುಣಸಿಂಹ ಮಾತ್ರ ಇನ್ನ ಸೆರೆಮನೆಯಲ್ಲೇ ಇದ್ದಾನೆ. ಅವನು ಇದ್ದಂಥ ನಗರ ರಾಜ್ಯದ ರಾಜನಿಗೆ ಇವನು ಸೆರೆಮನೆ ಹೋದಾಗ್ನಿಂದ ರೋಗ ಅಂದ್ರೆ ರೋಗ ಅಂತೆ. ಎಷ್ಟೇ ಜನ ವೈದ್ಯರು ಬಂದ್ರೂನು ರೋಗನ ವಾಸಿ ಮಾಡೋದಕ್ಕೆ ಗುಣಪಡಿಸೋದಕ್ಕೆ ಆಗ್ತಾ ಇರ್ಲಿಲ್ವಂತೆ. ಆಗ ಅಲ್ಲಿಗೆ ಒಬ್ರು ಮುನಿಗಳು ಬಂದ್ರಂತೆ. ಆ ಮುನಿಶ್ರೇಷ್ಠರು ರಾಜನನ್ನ ನೋಡಿ ಹೇಳಿದ್ರಂತೆ, ನೀನ್ ಯಾರೋ ಒಬ್ಬ ನಿರಪರಾಧಿಗೆ ಶಿಕ್ಷೆಯನ್ನ ವಹಿಸಿದೀಯಾ, ಅದಕ್ಕೆ ನಿನಗೆ ಈ ರೋಗ ವಾಸಿ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರಂತೆ. ಅವರು ಯಾರಿಗೆ ನಾನು ಆ ತರ ನಿರಪರಾಧಿಗೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಯೋಚನೆ ಮಾಡಿ ಸೆರೆಮನೆಯಲ್ಲಿದ್ದವ್ರನ್ನೆಲ್ಲ ಕರ್ಸಿದ್ರಂತೆ. ಆಗ ಗುಣಸಿಂಹನನ್ನ ವಿಚಾರಣೆ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತಂತೆ, ಈ ಗುಣಸಿಂಹ ನಿರಪರಾಧಿ, ಇವನನ್ನ ನಾನು ಇಷ್ಟು ದಿನ ಸೆರೆಮನೆಯಲ್ಲಿ ಇರಿಸಿದ್ದೆ, ಇದೇ ನನ್ನ ತಪ್ಪು ಅಂತ ತಿಳಿದುಕೊಂಡು ಅವ್ರೇನ್ ಮಾಡಿದ್ರಂತೆ, ಅವನ ಸೆರೆಮನೆ ವಾಸವನ್ನ ಮುಗಿಸಿದ್ರಂತೆ. ಅವನ್ನ ನೋಡಿದಾಗ ಮುನಿಶ್ರೇಷ್ಠರು ಹೇಳಿದ್ರಂತೆ, ಇವನು ನಿರಪರಾಧಿ ಅಷ್ಟೇ ಅಲ್ಲದೆ ಮುಂದೊಂದಿನ ಚಕ್ರವರ್ತಿ ಆಗಬಲ್ಲವನು ಅಂತ ಹೇಳಿ ಹೇಳಿದ್ರಂತೆ. ರಾಜನಿಗೆ ಅವರ ಮಾತುಗಳನ್ನ ಕೇಳಿ ಬಹಳ ಸಂತೋಷವಾಯ್ತಂತೆ. ಹಾಗೆ ದಿನ ಕಳೆದಂತೆ ಅವರ ರೋಗ ಸಹ ಕಳೀತಾ ಬಂತಂತೆ. ಗುಣಸಿಂಹನನ್ನ ನೋಡಿ ಇಷ್ಟಪಟ್ಟು ಆ ರಾಜನಿಗೆ ಒಬ್ಬ ಮಗಳಿದ್ಲಂತೆ. ಆ ಮಗಳನ್ನ ಈ ಗುಣಸಿಂಹನಿಗೆ ಯಾಕೆ ನಾನು ಮದ್ವೆ ಮಾಡಿ ಕೊಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಅವನ ಮಗಳಿಗೆ ಗುಣಸಿಂಹನನ್ನ ಮದ್ವೆ ಮಾಡಿ ಕೊಟ್ಟಂತೆ. ಮುಂದೆ ಗುಣಸಿಂಹ ಚಕ್ರವರ್ತಿಯೂ ಆದ್ನಂತೆ. ಬಹುಕಾಲ ಆ ರಾಜ್ಯವನ್ನ ಆಳದ್ನಂತೆ. ಹೀಗೆ ಮಾಯದ 4 ಹಣ್ಣನ್ನ ತಿಂದಂತಹ 4 ಅಣ್ಣ ತಮ್ಮಂದ್ರು ಬಡವರಾಗಿ ಯಾರೂ ಅವ್ರನ್ನ ವಿಚಾರಿಸ್ಕೊಳ್ದೆ ಇದ್ದಂತಹ ರೀತಿಯಲ್ಲಿದ್ದಂತಹ 4 ಜನ ಶ್ರೀಮಂತರಾಗಿ ತಮ್ಮ ತಮ್ಮ ಪಟ್ಟವನ್ನ ಅಲಂಕರಿಸಿ ಜೀವನವನ್ನ ಸಾಗಿಸಿದ್ರಂತೆ. ಇದು ಇವತ್ತಿನ 4 ಮಾವಿನ ಹಣ್ಣುಗಳು ಎಂಬ ಕಥೆಯಾಗಿತ್ತು. ಇದು ಯಾವ ಪುಸ್ತಕದ ಕತೆ, ಯಾವ ಪುಸ್ತಕದಿಂದ ನಾನು ನಿಮ್ಗೆ ಹೇಳಿದ್ದೀನಿ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಸೋರ್ಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಸಹ ಆ ಪುಸ್ತಕವನ್ನ ತಗೊಂಡು ಇನ್ನೂ ಹೆಚ್ಚು ಹಲವಾರು ಕಥೆಗಳನ್ನ ಓದ್ಬೋದು. ನಿಮ್ಗೆ ಈ ಕಥೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಕಥೆಯ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.